ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. 18 ವಿಧಾನಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿ ಪರಿಷ್ಕರಣೆಯ ವರದಿಯನ್ನು ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಬಿಡುಗಡೆ ಮಾಡಿದ್ದು, ಇಲ್ಲಿದೆ ಅದರ ಸಂಪೂರ್ಣ ವಿವರ. ಈಗ ನಿಮ್ದು ಸ್ಲೈಡ್ಸ್ ಇದಾವೆ. ಇದು ಪೋಸ್ಟ್ ಡ್ರಾಫ್ಟ್ ರೋಲ್ ಆಕ್ಟಿವಿಟೀಸ್ ಅಂಡ್ ಇದರ ಪ್ರೋಗ್ರಾಮ್ ಶೆಡ್ಯೂಲ್ ಹೇಗಿದೆ, ಮೀಡಿಯಾಗೆ ಯಾವಾಗ ಮಾಡ್ತಾ ಇದ್ದೀವಿ? ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ಬೇರೆ ಯಾರಿದ್ದಾರೆ? ಪೊಲಿಟಿಕಲ್ ಪಾರ್ಟೀಸ್, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ರೆಪ್ರೆಸೆಂಟೇಟಿವ್ಸ್ ನಮಸ್ಕಾರಗಳು. ಅಂಡ್ ಅಡಿಷನಲ್ ಅವರನ್ನು ಈ ಮೀಟಿಂಗ್ ಅಲ್ಲಿ ನೀವು ಭಾಗಿ ಮಾಡಿದ್ದೀರಾ. ಕರೆಕ್ಟ್. ಸೊ ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಹಗಲು ರಾತ್ರಿ ನೋಡದೆ ತಾವೆಲ್ಲರೂ ಪೊಲಿಟಿಕಲ್ ಪಾರ್ಟೀಸ್, EROs, AEROs, BLOs, ಮೀಡಿಯಾ ಪರ್ಸನ್ಸ್ ತಾವೆಲ್ಲರೂ ಕೆಲಸ ಮಾಡಿದ್ದೀರಾ ಲಾಸ್ಟ್ 2 months ಅಲ್ಲಿ. ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ, ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದೆ. ಪ್ರತಿ ಒಂದು ಮೀಟಿಂಗ್ ಅಲ್ಲಿ ನಾನು ಸುಮ್ಮನೆ ಹೋಗಿ ಕ್ರೆಡಿಟ್ ತಗೊಳ್ತಾ ಇದ್ದೀನಿ, ಆದ್ರೆ ನನಗೆ ಬಹಳ ಪ್ರೌಡ್ ಫೀಲಿಂಗ್ ಇದೆ, ಜೊತೆನಲ್ಲಿ ಬಹಳ ಹ್ಯಾಪಿ ಫೀಲಿಂಗ್ ಇದೆ. ಕೆಲಸ ಮಾಡಿರೋದು ನೀವು ಹಂಗೆ ಮಾಡ್ತಾ ಇರ್ಬೇಕು. ನೀವು ಕೆಲಸ ನೀವೆಲ್ಲರೂ ಪೊಲಿಟಿಕಲ್ ಪಾರ್ಟೀಸ್, ಮೀಡಿಯಾ ಮತ್ತೆ ಎಲ್ಲ ನಮ್ಮ ಆಫೀಸರ್ಸ್, ನಾವು ಇನ್ನೊಂದು 2 ತಿಂಗಳು ಮಾಡ್ಬೇಕು ಚೆನ್ನಾಗಿ. ಇನ್ನೊಂದು ಅವಾರ್ಡ್ ತಗೊಂಡು ಬರ್ತೀನಿ. ಒನ್ ಮೋರ್ ವೆರಿ ಗುಡ್ ನ್ಯೂಸ್ ಏನಂದ್ರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಇದಾವಲ್ಲ, ಅನ್ಬಿಲೀವಬಲ್ ವರ್ಕ್ ನಮ್ಮ ಜಿಲ್ಲೆಯಲ್ಲಿ, ಅನ್ಬಿಲೀವಬಲ್ ವರ್ಕ್. ಯಾಕೆಂದ್ರೆ 20 days ago ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್. ಇವತ್ತು 47,778. ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ. ಅದಕ್ಕೆ ಅದು ಎಲ್ಲ ಇಡೀ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ಜೊತೆನಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ನೆಕ್ಸ್ಟ್ SIR ಆಗುತ್ತೆ ಇದನ್ನೇ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ನಮಗೆ ತುಂಬಾ ಧನ್ಯವಾದ. ಮೀಟಿಂಗ್ ಅಲ್ಲಿ CEO ಅವರು ಅಟ್ಲೀಸ್ಟ್ ನೀವಿದ್ರಲ್ವಾ, ನನ್ನ ಹೆಸರು 10 ಸರಿ ತಗೊಂಡಿದೆ. ನಾನು ಅವಾಗ ಯೋಚನೆ ಮಾಡಿದ್ದೆ, ಬಹಳ ಒಳ್ಳೆ ಕ್ರೆಡಿಟ್ ಸಿಗ್ತಾ ಇದೆ ನಮಗೆ. ಬಟ್ ಕ್ರೆಡಿಟ್ ಗೋಸ್ ಟು ಯು, ಆಲ್ ದ ಆಫೀಸರ್ಸ್, ರೈಟ್ ಫ್ರಮ್ ಅಡಿಷನಲ್ DEO to the BLO and all the political parties, ಪ್ರತಿ ಒಬ್ಬ BLAಗೆ ಮತ್ತೆ ನನ್ನ ಮೀಡಿಯಾ ಫ್ರೆಂಡ್ಸ್ಗೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ SIR ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೀರಾ. ಅದರ್ವೈಸ್ ದಿಸ್ ವಾಸ್ ನಾಟ್ ಪಾಸಿಬಲ್. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ಗೆ ಒಂದು ಸ್ಪೆಷಲ್ ಕ್ರೆಡಿಟ್ ನಾನು ಪ್ರವೀಣ್ಗೂ ಹೇಳಬೇಕು. ಪ್ರವೀಣ್ಗೆ ಹೇಳಬೇಕು. ಪ್ರವೀಣ್ ಅವರು ನಾನು ಒಂದ್ಸತಿ ಇದೇ ಮೀಟಿಂಗ್ ಅಲ್ಲಿ ಇದ್ದಾಗ ಜಸ್ಟ್ ನಾನು ವಾಕ್ ಮಾಡ್ತಾ ಇದ್ದೆ, ಪಕ್ಕದಲ್ಲಿ ಬಂದು ಹೇಳಿದ್ರು ನಮ್ಮ ಕಡೆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಕಡಿಮೆ ಮಾಡಿದ್ರು ಅಂತ. ಇಮಿಡಿಯೇಟ್ಲಿ ಸೇಮ್ ಡೇ ಅವರಿಂದ ಮತ್ತೆ ಸಿದ್ದು ಅವರಿಂದ 4 ಸತಿ ನಾವು ಮೀಟಿಂಗ್ ಮಾಡಿಸಿದ್ವಿ. ಹಂತದಲ್ಲಿ 4 ಸತಿ ಮೀಟಿಂಗ್ ಮಾಡಿಸಿದ್ವಿ. ನೆಕ್ಸ್ಟ್ ಡೇ ಇಂದ ಅಮೇಜಿಂಗ್ ರಿಸಲ್ಟ್ಸ್ ಇನ್ ದ ಡಿಸ್ಟ್ರಿಕ್ಟ್. ಸೊ ಬೆಳಗಾವಿನಲ್ಲಿ ಅದೊಂದು ಒಳ್ಳೆ ವಿಚಾರ. ನೀವು ಒಮ್ಮೆ ಹೇಳಿದ್ರೆ ಸಾಕು, ಕೆಲಸ ಆಗ್ತಾ ಇರುತ್ತೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಈ ನೆಕ್ಸ್ಟ್ ಫೇಸ್ ಏನಿದೆ, ನಾವೇನು ನೋಟಿಸ್ ಜಾರಿ ಮಾಡ್ತೀವಿ, ಹಿಯರ್ ಮಾಡ್ತೀವೋ, ಅದರದ್ದು 90% ಕೆಲಸ ತಾವು ಆಲ್ರೆಡಿ ಕಡಿಮೆ ಮಾಡಿಕೊಂಡಿದ್ದೀರ. ಸೊ ಐ ಆಮ್ ವೆರಿ ಕಂಫರ್ಟಬಲ್. ಒಂದು 40 ಡೇ ಟೈಮ್ ಇದೆ. ನನ್ನ ಪ್ರಕಾರ ಒಂದು 20 days ಒಳಗಡೆ ನಾವು ಮುಕ್ತಾಯ ಮಾಡಬಹುದು. ಎಲ್ಲಾ ನೋಟಿಸಸ್ನು ಹಿಯರ್ ಮಾಡಬಹುದು, ಆಪರ್ಚುನಿಟಿ ಕೊಡಬಹುದು, ಸ್ಪೀಕಿಂಗ್ ಆರ್ಡರ್ಸ್ ಪಾಸ್ ಮಾಡಬಹುದು. 20 days ಒಳಗಡೆ ಇದನ್ನು ಮುಗಿಸ್ಬೇಕು. ದಟ್ಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಎಷ್ಟು ಜನ AEROs ಅವರು ಕೇಳಿದ್ದಾರೆ, ಎಲ್ಲಾ AEROs ನಾವು ಅಪ್ರೂವ್ ಮಾಡಿ ರೆಕಮೆಂಡ್ ಮಾಡಿದೀವಿ. ಆರ್ಡರ್ ಆಗಿ ಬರುತ್ತೆ. ಲೆಟ್ ದೆಮ್ ಡೂ ಇಟ್ ಆಸ್ ಪರ್ ದೇರ್ ಕನ್ವೀನಿಯನ್ಸ್. ಒನ್ ಕಂಡೀಷನ್, ಹಿಯರಿಂಗ್ ಲೋಕಲ್ ಮಟ್ಟದಲ್ಲಿ ಆಗ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ. ನಾವು ನನ್ನ ಪ್ರಸ್ತಾವಿಕ ನೋಡಿ ಮುಗಿಸ್ತಾ ಇದ್ದೀನಿ. ಅಂಡ್ ನಾನು ನನ್ನ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದೀನಿ. ಈಗ ನೆಕ್ಸ್ಟ್ ಎಲ್ಲ ಸಿದ್ದು ಹುಳ್ಳೋಳಿ ಡಾಕ್ಟರ್ ಸಿದ್ದು ಹುಳ್ಳೋಳಿ ಅವರು ನಮಗೆ ಹೇಳ್ತಾರೆ. ಅಂಡ್ ಅವ್ರು ಏನೇನು ಹೇಳ್ತಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಂಡ್ ಏನಾದರೂ ಡೌಟ್ಸ್ ಇದೆ ಅಂದ್ರೆ ಮಾತಾಡೋಣ. ಮಧ್ಯದಲ್ಲಿ ಮಾಧ್ಯಮದವರು ಕೇಳ್ಬೋದು, ಪೊಲಿಟಿಕಲ್ ಪಾರ್ಟೀಸ್ ಕೇಳ್ಬೋದು. ಡೋಂಟ್ ವೇಟ್. ಸಿದ್ದು ಅವರು ಮುಗಿಸಿದ ನಂತರ ಕೇಳೋಣ ಅಂತ ಏನಿಲ್ಲ. ಇದು ಡಿಸ್ಕಷನ್, ಇದು ಟ್ರೈನಿಂಗ್ ಅಲ್ವಾ, ಡಿಸ್ಕಷನ್ ಕೇಳ್ತಾ ಇರ್ಬೋದು. ಲಾಸ್ಟ್ಗೆ ನಾವು ಒಂದು ಶೆಡ್ಯೂಲ್ ಡಿಸೈಡ್ ಮಾಡ್ತೀವಿ.
ಡಾಕ್ಯುಮೆಂಟ್ ವೆರಿಫಿಕೇಶನ್ ನನಗೆ ಎಷ್ಟು ಬರ್ತವೆ, ಯಾವಾಗ ಬರ್ತವೆ, ಎಲ್ಲಿಂದ ಬರ್ತವೆ, ಅದು ಯಾವುದಂತ ನನಗೆ ಮುಂಚಿತವಾಗಿ ಗೊತ್ತಿರಬೇಕು. ಅದೆಲ್ಲ ನನ್ನ ಕಡೆ ರೆಡಿ ಇರಬೇಕು, ವೆರಿಫಿಕೇಶನ್ ಆಗಿರ್ಬೇಕು. ನಾನು ಬರೀ ನಾಮಿನಲಿ ಅಲ್ಲಿ ಕೂತ್ಕೋಬೇಕು, ಹಂಗಿರ್ಬೇಕು ಸಿಸ್ಟಮ್. ಆ ಸಿಸ್ಟಮ್ ನಾವು ಡೆವಲಪ್ ಮಾಡ್ಬೇಕಿಲ್ಲಿ, ಇಡೀ ರಾಜ್ಯದಲ್ಲಿ ಆ ಸಿಸ್ಟಮ್ ಅಡಾಪ್ಟ್ ಮಾಡಬೇಕು. ಆ ಸಿಸ್ಟಮ್ ಸೃಜನೆ ಇವತ್ತಿಲ್ಲಿ ಆಗಬೇಕು. ಇದೆಲ್ಲ ಆದ ನಂತರ ಟ್ರೈನಿಂಗ್ ಮುಗಿದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮಗೆಲ್ಲ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಊಟ ಮಾಡ್ಕೊಂಡು ಇವತ್ತೇನಂತಂದ್ರೆ ಈ ಡಾಕ್ಯುಮೆಂಟ್ ಇದು ನೀವು ADC ವಿಜಯಕುಮಾರ್ಗೆ ಇಬ್ಬರಿಗೆ ಕೊಡ್ತಾರೆ. ಎಸ್ ಸರ್, ನೀವು ಹೇಳಿದಾಗ ಅವರು ಮಾಡಿರ್ತಾರೆ. ಮತ್ತೆ ಅರೇಂಜ್ಮೆಂಟ್ ಎಲ್ಲ ADC ಸಾರೇ ಇರ್ತದೆ ಸಾಮಾನ್ಯವಾಗೆಲ್ಲ. ಸರ್ ಒಂದು ಸಬ್ಮಿಷನ್ ಸರ್ ಆನ್ ಬಿಹಾಫ್ ಆಫ್ ಆಲ್ ERO ಸರ್ ಈಗ ನೋಟಿಸ್ ಪೀರಿಯಡ್ 7 days ಇದೆ ಸರ್. ಅದು ನಮಗೆ EC ಅವರ ಜೊತೆ ಮಾತಾಡ್ಕೊಂಡು 10 days ಕೊಟ್ಟರೆ ಈಸಿ ಆಗುತ್ತೆ ಸರ್. ನಾವು ಪ್ರಿಪರೇಷನ್ಸ್ಗೂ ಭಾಳ ಈಸಿ ಆಗುತ್ತೆ. ಓಕೆ, ಹಾಂ 10 days ಮುಂದೆ ನಾವು ನೋಟಿಸ್ ಜನರೇಷನ್ ಮಾಡಿ ಕ್ಲೋಸ್ ಮಾಡ್ಕೊತೀವಿ. ನೀವು ನೋಟಿಸ್ ಫಸ್ಟ್ ಇಶ್ಯೂ ಮಾಡೋದು 24th ಇಲ್ಲ ಸರ್, ನೋಟಿಸ್ ಜನರೇಷನ್ 24th. ಫಸ್ಟ್ ನೋಟಿಸ್ ಹಿಯರಿಂಗ್ ಬರೋದು 1st of September. ಎಸ್ ಸರ್, ಆಸ್ ಪರ್ ದೆಮ್ ನೀವೇನ್ ಹೇಳ್ತಾ ಇದ್ರಿ 3rd of September ಗೆ ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ನೋಟಿಸ್ ಯಾವಾಗ 24th ಇಶ್ಯೂ ಮಾಡ್ತೀವಿ, ಆ 7 days ಎಂಡ್ ಆಗಿ 23rd ಗೆ ಬರಬೇಕು. 25th ಎಲ್ಲ ನೋಟಿಸಸ್ 24th ಗೆ ಜನರೇಟ್ ಆಗುತ್ತೆ. ಎಲ್ಲರೂ ಶೆಡ್ಯೂಲ್ ಮಾಡ್ಕೊಂಡು ಅವತ್ತೇ ಜನರೇಟ್ ಮಾಡ್ತೀವಿ ಸರ್. ಶೆಡ್ಯೂಲ್ ಮಾಡ್ಕೊಂಡು ಜನರೇಟ್ ಹಾಗಿದ್ದಾಗ 7 days ಮಿನಿಮಮ್ ಟೈಮ್, ಮಿನಿಮಮ್ ಸರ್. ಮ್ಯಾಕ್ಸಿಮಮ್ ಎಷ್ಟಾದ್ರೂ ಕೊಡಬಹುದು. ಸೊ EC ಪರ್ಮಿಷನ್ ಯಾಕೆ ಬೇಕು ಅಂದ್ರೆ ಸರ್ ಅದರಲ್ಲಿ 7 days ಅಟೋ ಜನರೇಟ್ ಆಗಿ ಬಂತಂದ್ರೆ ಇಶ್ಯೂ ಆಗುತ್ತೆ ಸರ್. ಅಡ್ವಾನ್ಸ್ ಆಗಿ ನಾವು ಮ್ಯಾನ್ಯುವಲ್ ಆಗಿ ನಾವು ಹಂಗಿರಲ್ಲ, ನೀವು ಹಂಗೆ ಮಾಡ್ಲಿಕ್ಕೆ ನೋಟಿಸ್ ಆಟೋ ಜನರೇಟ್ ಮಾಡಬೇಕು. ಬಟ್ ನೋಟಿಸ್ಗೆ ನೀವು ಹಿಯರಿಂಗ್ ಟೈಮ್ ಡೇಟ್ ವೆನ್ಯೂ ಪ್ಲೀಸ್. ಸೊ ಮಿನಿಮಮ್ ಕೊಡೋದು ಇಲ್ಲ ಹಂಗೆ ಮಾಡ್ಲಿಕ್ಕೇನೆ ಆಗಲ್ಲ ಸರ್. ಇವತ್ತು ಗ್ರಾಮ ಪಂಚಾಯತಿ ಹೋಗ್ತೀರಾ, ಆ ಗ್ರಾಮ ಪಂಚಾಯತಿನಲ್ಲಿ ಅಷ್ಟು ಜನ ಬರಬೇಕು. ಟೆಕ್ನಿಕಲಿ ಅಡಿಷನಲ್ AR ಇಲ್ಲ ಅಂತ ಭಾವಿಸಿ, ಇಬ್ಬರೇ ಇದ್ದಾರೆ, ERO ಮತ್ತೆ AR ಇದ್ದಾರೆ ಅಂತ ಭಾವಿಸಿ, ಇಬ್ಬರು ಎಲ್ಲಿ ಹೋಗ್ತಾರೆ, ಯಾವಾಗ ಬರಬೇಕು ಜನ, ಅದನ್ನು ಶೆಡ್ಯೂಲ್ ಮಾಡಲಿಕ್ಕೆ ಆಪ್ಷನ್ ಇದೆ ಅದರಲ್ಲಿ. And 7 days is a minimum notice period that you give. Yes sir. Under prakara technically you can give 10 days. Yes sir. You can give 15 days. You will have to give 20 days also. ನೀವು ನೋಟಿಸ್ ಜನರೇಟ್ ಮಾಡಿದ ನಂತರ 20th ಡೇಗೆ ನಾನು ಅಲ್ಲಿ ಬರ್ತೀನಿ. 7 days ಅಂತ ಸರ್. ಮಿನಿಮಮ್ 7 days ಮ್ಯಾಂಡೇಟರಿ. ಡೌಟ್ ಏನು ಕೇಳೋ ಇಲ್ಲ ಸರ್, ಅಂದ್ರೆ ರೀಸನ್ ಈಗ ಏನಾಗುತ್ತೆ ಸರ್, ನೋಟಿಸ್ ಜನರೇಷನ್ ಆಗಿರ್ತಾರೆ ಸರ್, ನಾವು ಅದರಲ್ಲಿ ನಾವು ಮೆನ್ಷನ್ ಮಾಡಲೇಬೇಕು ಸರ್. ಡೇಟ್, ಟೈಮ್ ಅಂಡ್ ಪ್ಲೇಸ್ ಅನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ ಸರ್. ಅವರು ನಿಮಗೆ 7 days ಕೊಟ್ಟಿದ್ದಾರೆ. ನೀವು 24th ಗೆ ಜನರೇಟ್ ಮಾಡೋ ಬದಲಾಗಿ 27th ಗೆ ಜನರೇಟ್ ಮಾಡಿ ಆ ನೋಟಿಸ್. ಎಸ್ ಸರ್, ಅದಕ್ಕೆ ಕೇಳಿ ಸರ್, ಆ ರೀತಿ ಆದ್ರೆ ಓಕೆ ಇದೆ ಅಂತ. ಮತ್ತೆ ಈಗ ಎಲೆಕ್ಷನ್ ಕಮಿಷನ್ ಇದ್ದಾರೆ ಸರ್, ಅಗೇನ್ ಅವರು ರಿಪೋರ್ಟ್ ಕೇಳ್ತಾ ಇರ್ತಾರೆ ಸರ್, ಡೈಲಿ ಎಷ್ಟು ಜನರೇಟ್ ಆಯ್ತು ಏನಂತ ಆಗ್ತಾ ಇರುತ್ತೆ ಸರ್. ಸಿ 24th ಗೆ ಈಗ ನಾನು ವೆರಿಫಿಕೇಶನ್ ನೋಡೋಣ, 34,000 ನಾನು ವೆರಿಫೈ ಮಾಡಬೇಕು. 34,000 ವೆರಿಫೈ ಮಾಡಬೇಕಂದ್ರೆ DEO ಅಡಿಷನಲ್ DO ತಗೊಳ್ಳಿಕ್ಕಿಲ್ಲ, ಅಡಿಷನಲ್ ADO ತಗೊಳ್ಳಿಕ್ಕಿಲ್ಲ. ನಾನೇ ವೆರಿಫೈ ಮಾಡಬೇಕು, ಇವರೇ ವೆರಿಫೈ ಮಾಡಬೇಕು. ಬೇಸಿಕಲಿ ನಮಗೆ ಇನ್ನೂ ಜಾಸ್ತಿ ಲಾಗಿನ್ಸ್ ಕೊಡ್ತಾರೆ. ನನಗೆ ಒಂದು 20 ಲಾಗಿನ್ ಕೊಡ್ಬೋದು, 10 ಲಾಗಿನ್ ಕೊಡ್ಬೋದು. ನಾನು ದೊಡ್ಡ ಜಿಲ್ಲೆ, ನನಗೆ 20 ಲಾಗಿನ್ ಕೊಡ್ಬೋದು. 20 ಲಾಗಿನ್ ನಾವು ನೋಡಿದೀವಿ ಅಂದ್ರೆ ನಾನು 35,000 ನೋಡ್ಬೇಕಂದ್ರೆ ದಿನಕ್ಕೆ 1,000 ನಾನು ವೆರಿಫಿಕೇಶನ್ ಮಾಡಬೇಕು. 35 ದಿವಸದಲ್ಲಿ ಆಗುತ್ತೆ. 15,000 ಮಾಡಿದ್ದೀನಿ ಅಂದ್ರೆ 20 days ಅಲ್ಲಿ ನಾನು ಮುಗಿಸ್ಬೋದು. ಓಕೆ, ನಾನು 15,000 ಮಾಡ್ತೀನಿ. ಪ್ರತಿ ಒಂದು ಕಂಪ್ಯೂಟರ್ ಅಲ್ಲಿ, ಪ್ರತಿ ಒಂದು ಲಾಗಿನ್ ಅಲ್ಲಿ ನಾನು 20 ಲಾಗಿನ್ಸ್ ಅಲ್ವಾ. ಸೊ ಅರೌಂಡ್ ನಾನೊಂದು 1000 ನೋಡ್ಬೇಕಂದ್ರೆ 50 ಪರ್ ಲಾಗಿನ್ ನೋಡ್ಬೇಕಾಗುತ್ತೆ. ನೀವು ಪ್ರತಿ ತಾಲೂಕು 20 ಇದಾವೆ ನನ್ನ ಕಡೆ, 18 ಕಾನ್ಸ್ಟಿಟ್ಯೂನ್ಸೀಸ್ ಅಪ್ರಾಕ್ಸಿಮೇಟ್ಲಿ 20 ಮಾಡ್ತಾ ಇದ್ದೀನಿ ನಾನು. ನೀವು ನನಗೆ 34,000 ಪೈಕಿ ನನ್ನ ಫಸ್ಟ್ ಡೇ ಅಂದ್ರೆ ಐ ಸ್ಟಾರ್ಟ್ ಹಿಯರಿಂಗ್ ಆನ್ 3rd September. ನನ್ನ ಫಸ್ಟ್ ಡೇ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ನನಗೆ 50 to 70 ಕಳಿಸ್ತೀವಿ ಫ್ರಮ್ ಅನ್ಮ್ಯಾಪ್. ಅದನ್ನು ಹೊರತುಪಡಿಸಿ ನೀವು ಇನ್ನೊಂದು 50 ಮಾಡಬೇಕಪ್ಪ, ಬಿಕಾಸ್ he has anomalies on 34,000. ಇದನ್ನು ಶೆಡ್ಯೂಲ್ ಮಾಡಬೇಕು. ಅದರ್ವೈಸ್ ನಾನು ಒಮ್ಮೆ ನಾನು 34,000 ಹಿಯರ್ ಮಾಡಲಿಕ್ಕೆ ಅಂತಂದವಾಗಿ ನನಗೂ ಬರ್ತಾ ಇದೆ. ಎಸ್ ಸರ್, ಅಂದ್ರೆ ಅದೇ ಏನಿದೆ ಸರ್, ಪರ್ ಡೇ ನಾನು 1500 ವೆರಿಫಿಕೇಶನ್ಸ್ ಮಾಡ್ತೀನಿ. AC ವೈಸ್ ಎಷ್ಟು ಕೊಡ್ತೀವಿ? ಅವರು ಕಾನ್ಸ್ಟಿಟ್ಯೂನ್ಸಿ ವೈಸ್ 50 ಕಳಿಸ್ತೀನಿ. 15 to 18 ನನಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತವೆ 30 ಅಷ್ಟು ಮಾಡ್ತೀನಿ. ಈ ಸಬ್ಮಿಷನ್ ಯಾಕಿದೆ ಅಂತಾರೆ ಸರ್, ಈಗ BLA ಆಪ್ ಅಲ್ಲಿ ಮತ್ತೆ ನಮ್ಮ ERO ಲಾಗಿನ್ ಅಲ್ಲಿ ಯಾವ ರೀತಿ ಫ್ಲೋ ಆಗುತ್ತೆ ಅಂತ ಈಸಿಯಾಗಿ ಟ್ರೈನಿಂಗ್ ಅಲ್ಲಿ ತೋರಿಸಿದ್ದಾರೆ. ಎಸ್ ಸರ್, ಈ ತರ ಇದೆ, ಶೆಡ್ಯೂಲಿಂಗ್ ಇದೆ. ಸೊ ಬೇಸ್ಡ್ ಆನ್ ದಟ್ ಶೆಡ್ಯೂಲಿಂಗ್ ಯು ಪ್ಲೀಸ್ ಗಿವ್ ನೋಟಿಸ್ ಡೇಟ್ಸ್ ಅಂಡ್ ಗೋ ಫಾರ್ ಹಿಯರಿಂಗ್.
ಎಸ್ ಸರ್ 24 ನೋಟಿಸ್ ಇಶ್ಯೂ ಮಾಡಿದ ನಂತರ 7 ಡೇಸ್ ನಮ್ಗೆ ಕ್ವಶನ್ ಇದೆ ಸರ್. ಇನ್ನೂ ಸಾಫ್ಟ್ವೇರ್ದಲ್ಲಿ ಪರ್ಫೆಕ್ಟ್ ಆಗಿ ಏನ್ ಬರ್ತದೆ ಏನಿಲ್ಲ ಅನ್ನೋದು ನಮ್ಗೆ 7 ಡೇಸ್ ಸಿಂಪಲ್ ಕ್ವಶನ್ ರೀ. 7 ಡೇಸ್ ನನಗೆ ಸಾಕಾಗಲ್ಲ ಅಂತ ಹೇಳ್ತಾರಲ್ಲ, ನಾನು ಹೇಳ್ತಾ ಇರೋದು ಒಂದೇ, 24 ಇಶ್ಯೂ ಮಾಡಬೇಡ್ರಿ, 26 ಇಶ್ಯೂ ಮಾಡಿ, ನೋಟಿಸ್ ಜನರೇಟ್ ಮಾಡಿ. ನಿಮ್ಗೆ ಅಲ್ಲಿ ಆಪ್ಷನ್ ಕೊಡ್ತಾ ಇಲ್ಲ 7 ಡೇಸ್ ಫಿಕ್ಸ್ಡ್ ಇದೆ ಅಂದ್ರೆ 8th ಡೇ ನೀವು ನೋಟಿಸ್ ಜನರೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದೆ ಅಂದ್ರೆ ನೀವು 26 ಇಶ್ಯೂ ಮಾಡಿ, ಪ್ರಿಪರೇಟರಿ ವರ್ಕ್ ಮಾಡ್ಕೊಳ್ಳಿ. ಅಲ್ಲ ನಿಮ್ಗೆ ಶೆಡ್ಯೂಲ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ ಅಂದ್ರೆ 24 ಇಶ್ಯೂ ಮಾಡಿ, ಅಂಡ್ 10 ಡೇಸ್ ಆದ ನಂತರ ಹಿಯರಿಂಗ್ ಮಾಡ್ಕೊಳ್ಳಿ. ಎಸ್ಐಆರ್ ಪ್ರಕ್ರಿಯೆಯ ಮುಂದಿನ ಹಂತದ ಬಗ್ಗೆ ಜಿಲ್ಲಾಡಳಿತದಿಂದ ಶೀಘ್ರದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿರೀಕ್ಷಿಸಲಾಗಿದೆ.